ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ನಿಮ್ಮ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನೀವು ಮಾಡಿರೋದು ಬರೀ ಚುನಾವಣೆಗಳು ಒಂದೇ. ಉಪಚುನಾವಣೆಗಳು, ಆಪರೇಷನ್ ಕಮಲ ಮಾಡು, ಚುನಾವಣೆ ಮಾಡು, ಆ ನಂತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಎಂದಿನಂತೆ ಬಂದ ಚುನಾವಣೆಗಳು. ಅದನ್ನು ಹೊರತುಪಡಿಸಿದರೆ ಏನು ಅಭಿವೃದ್ಧಿ ಮಾಡಿದ್ರಿ ಅಂತ? ಸೀರೆ ಕೊಟ್ಟಿದ್ದೀವಿ, ಸೈಕಲ್ ಕೊಟ್ಟಿದ್ದೀವಿ ಅಂತೀರಿ. ಅದನ್ನು ಹೊರತುಪಡಿಸಿ ರಾಜ್ಯದ ಜನಕ್ಕೆ ಏನು ಹೇಳ್ತೀರಿ ನೀವು? ಇಡೀ ದೇಶದಲ್ಲಿ ರೈತರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಂತ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು, ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ರೈತ 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 ಮಣ್ಣಿನ ಮಕ್ಕಳೇ ನಾವು ಅಂತಿದ್ರು. ಆ ರೈತರ ಬಗ್ಗೆ ₹1 ಸಾಲ ಕೊಟ್ಟಂಥ ಮೊದಲನೇ ಸರ್ಕಾರ ಯಡಿಯೂರಪ್ಪನ ನೇತೃತ್ವದ ಸರ್ಕಾರ. ನೀವು ಒಂದು ಗಂಟೆ ಪೂರ ಕೊಟ್ಟರೆ ಆ 1 ಗಂಟೆ ಪೂರ ನಾನು ಹೇಳ್ತೀನಿ ನಮ್ಮ ರಾಜ್ಯದ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು. ಹಾಗಾಗಿ ಜನ ಚುನಾವಣೆ ಅಂತ ಸಹಕಾರಿ ಸಂಘ ಚುನಾವಣೆ ಮಾಮೂಲಿ ಬರಬೇಕು, ಕಾರ್ಪೊರೇಷನ್ ಚುನಾವಣೆ ಮಾಮೂಲಿ ಬರಬೇಕು, MP ಚುನಾವಣೆ ಮಾಮೂಲಿ ಬರಬೇಕು. ಚುನಾವಣೆ ಬಂದ ಚುನಾವಣೆ ಮಾಡೇ ಮಾಡ್ತೀವಿ, ಚುನಾವಣೆ ಬಿಟ್ಟು ಮಾಡಕ್ಕೆ ಬರಲ್ಲ. ಚುನಾವಣೆಗಳನ್ನು ನೀವು ಸೃಷ್ಟಿ ಮಾಡಿದ್ರಿ. ಸೃಷ್ಟಿ ಮಾಡಿದ್ದಲ್ರಿ. ಬಿಜೆಪಿನೋ ಬರ್ತೀವಿ ಅಂದ್ರೆ ಬೇಡ ಬಾಲ ಕಂಡ್ಕೂತ್ಕೊಂಡ್ಲಾ? ಆಪರೇಷನ್ ಕಮಲ ಅಂತಂದ್ರೆ ಮಾಡ್ತಾರೆ ಅಂತ ಕಾನೂನು ತಂದ್ರು, ಅದನ್ನು ಮೀರಿ ಹೊಸ ವ್ಯವಸ್ಥೆ ಜಾರಿಗೆ ತಂದ್ರಿ ರಾಜ್ಯದಲ್ಲಿ. ನಾನು ಹೇಳ್ತಾ ಇರೋದು, ಇವತ್ತು ನನ್ನ ಪಕ್ಷದಿಂದ ಯಾರು ಹೊರಗಡೆ ಹೋಗಲ್ಲ. ಯಾಕೆ ಹೋಗಲ್ಲ? ಈ ಪಾರ್ಟಿಯಿಂದ ಅಭಿವೃದ್ಧಿ ಆಗುತ್ತೆ, ಇಲ್ಲಿ ಸಂಘಟನೆ ಇದೆ, ಇದ್ರ ಮುಖಾಂತರ ರಾಜ್ಯದ ಅಭಿವೃದ್ಧಿ ಮಾಡ್ಬೋದು ಅಂತ ಬರ್ತಾರಣ. ಅಲ್ಲಿ ಒಂದೇ ಕುಟುಂಬದ ವ್ಯವಸ್ಥೆ, ಇಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕರ ಕಚ್ಚಾಟ. ಯಾಕೆ ಪಾರ್ಟಿನಲ್ಲಿ? ಈ ದೇಶದಲ್ಲೇ ಭ್ರಷ್ಟ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರೋ ಬಿಜೆಪಿ ಸರ್ಕಾರ. ಇಲ್ಲಿ ಹಣ ಇಲ್ಲದಲ್ಲಿ ಏನು ಕೆಲಸ ನಡೆಯೋದೇ ಇಲ್ಲ ಅಂತ ಇರಬೇಕಾದ್ರೆ ತಾವ್ ಹೇಳ್ತೀರಿ ನಾವು ಇಷ್ಟೆಲ್ಲ ಮಾಡಿ ಅಂತ ಹೇಳೋದು ಯಾರು? ದೇವೇಗೌಡರು. ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಸರ್ಕಾರ. ಸೋತು ಮನೆ ಕುಂತಾರಲ್ಲ, ವಿರೋಧ ಪಕ್ಷದಲ್ಲಿ ಇರೋದಕ್ಕೂ ಕೂಡ ಯೋಗ್ಯರಲ್ಲ. ವಿಧಾನಸಭೆಯಲ್ಲಿ ಬಂದು ಒಂದು ಹೋರಾಟ ಮಾಡಲ್ಲ, ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋದಿಲ್ಲ. ರಾಜ್ಯ ಸರ್ಕಾರ ಮಾಡ್ತಾರಂಥ ತಪ್ಪನ್ನು ನೇರವಾಗಿ ತಿದ್ದುಕೊಂಡಂಥ ವ್ಯವಸ್ಥೆ ಮಾಡಲಿಲ್ಲ. ವಿರೋಧ ಪಕ್ಷ ಮಾಡೋದು ವಿಫಲವಾಗಿರೋಂಥ ಈ ಕಾಂಗ್ರೆಸ್ JDSನವರು ಪತ್ರಿಕಾಗೋಷ್ಠಿನಲ್ಲಿ TV ಬಂದು ಭ್ರಷ್ಟ್ರು ಅಂತಂದು ಇವ್ರು ಹೇಳಿದ ತಕ್ಷಣ ಜನ ಹೋಗ್ತಾರ? ಸೊ ನ್ಯಾಯಾಲಯಗಳ ತೀರ್ಪು, ರಾಜ್ಯಪಾಲರ ನಡವಳಿಕೆ ಎಲ್ಲ ಬಿಜೆಪಿ ಪರವಾಗಿದ್ರೆ ಕರೆಕ್ಟ್. ಬಿಜೆಪಿ ವಿರುದ್ಧವಾಗಿ ಯಾವ್ದಾದ್ರು ಬಿಜೆಪಿ ಸರಿ ಇಲ್ಲ. ರಾಜ್ಯಪಾಲ ದನಿಯಲ್ಲಿ ಬಿಜೆಪಿ ನಾಯಕರು ರಾಜ್ಯಪಾಲ ಅನ್ನಂತ ಪದಕ್ಕೆ ಆ ವ್ಯಕ್ತಿ ಯೋಗ್ಯರಲ್ಲ ಅಂತ ಆಗಿರ್ಬೇಕಾದ್ರೆ ಅವ್ರು ರಾಜ್ಯಪಾಲ ಅಂತ ಬಿಜೆಪಿ ಪಕ್ಷಕ್ಕೆ ಒಬ್ಬರಿಗೆ ರಾಜ್ಯಪಾಲರು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಇಷ್ಟ ಆಗಲಿಲ್ಲ. ಇಡೀ ರಾಜ್ಯ ಜನ ಇವತ್ತು ಮೊನ್ನೆ ಸೋಲಿಸೋರಾಬ್ಜಿ ಹೇಳಿದ್ದೇನು, ಈ ರಾಜ್ಯಪಾಲ ಸಂವಿಧಾನವನ್ನು ಹಾಳು ಮಾಡಿದ್ದಾರೆ. 356ನೇ ವಿಧಿ ಪ್ರಕಾರ ಇದನ್ನ ಅನಾಮತಲ್ಲಿ ಇಡಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳಿದ್ದಲ್ಲ, ಸಂವಿಧಾನ ತಜ್ಞರು BV ಆಚಾರ್ಯ ಹೇಳ್ತಾರೆ ಈ ರಾಜ್ಯಪಾಲರು ಮಾಡಿದ್ ಸರಿ ಇಲ್ಲ ಅಂತ. ಅದೇ ಸುಪ್ರೀಂ ಕೋರ್ಟ್ ಮುಖ್ಯಮಂತ್ರಿ ಮತ್ತು ಸ್ಪೀಕರ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿಲ್ವಾ? ಪ್ರೊಸೀಜರ್ ಲ್ಯಾಬ್ಸ್ಗೂ ಸಂವಿಧಾನದ ಬಗ್ಗೆ ಅಪಪ್ರಚಾರ ನಾನು ಹೇಳ್ತಿರೋ ಅದನ್ನೇ. ನೋಡಿ ಇವರೇ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಾನು ಗೌರವಿಸ್ತೇನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದ್ದಕ್ಕೆ ತಾನೇ ಅವ್ರು 11 ಜನ BJPನ ವಾಪಸ್ ತೊಗೊಂಡಿದ್ದು, ಅವ್ರು BJP ಬಂದಿದ್ದು. ನಾನು ಇಲ್ಲ ಅನ್ನಲ್ಲ, ಯಾವುದು ತಪ್ಪನ್ನು ಮಾಡಿದ್ದೀವೋ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ನಾವು ಖಂಡಿತ ತಿದ್ಕೋತೇವೆ, ನಾನು ಇಲ್ಲ ಅನ್ನಲ್ಲ. ಆದರೆ ಸುಪ್ರೀಂ ಕೋರ್ಟು ವಿಧಾನಸಭೆಯನ್ನು ಅಮಾನತಲ್ಲಿ ಹಿಡಿ ಅಂತ ಹೇಳಿದಾರ. ಆರ್ಟಿಕಲ್ 356 ಇದ್ರಲ್ಲಿ ಜಾರಿ ತರೋದಕ್ಕೆ ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆಯಾ? ಇದು ಇವ್ರೇನಾದ್ರು ಈ ಬದುಕು ಮಾಡಿದ್ರೆ ನಾನು ಹೇಳ್ತೀನಿ ಎಗೈನ್, ಯಾಕಂದರೆ ಕಾಂಗ್ರೆಸ್ಸು ಒಂದು ರೀತಿಯ ಡಿಕ್ಟೇಟರ್ಶಿಪ್ ಮಾಡೋಂಥ ಇದನ್ನು ಯಾವ ಕಾರಣಕ್ಕೂ ಆರ್ಟಿಕಲ್ 356 ಜಾರಿ ತರಕ್ಕೆ ಬಿಡಲ್ಲ. ಆದರೂ ಕೂಡ ನಾನು ಸುಮ್ಮನೆ ಒಂದು ಹೆಜ್ಜೆ ಮುಂದೋಗಿ ಹೇಳ್ತೇನೆ, 15 ದಿನದಲ್ಲಿ ಇದೇ ಸುಪ್ರೀಂ ಕೋರ್ಟ್ ವಾಪಸ್ಸು ನಮಗೆ ಮಾಡಿದ ತಪ್ಪು ಈ ರಾಜ್ಯಪಾಲರು ಅಂತ ಹೇಳಿದ್ರೆ ಕೇಳ್ಕೊಳ್ಳಿ. ರಾಜ್ಯಪಾಲರು ಆಟ ಆಡ್ತಾ ಕೂತ್ಕೊಂಡಿದ್ದಾರೆ ಕಾಂಗ್ರೆಸ್ JDSನವ್ರ ಜೊತೆಗೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಅವ್ರು ಹುಟ್ಟುಹಬ್ಬಕ್ಕೆ ಬುಕೆ ಕೊಡೋಕ್ಕೆ ದೇವೇಗೌಡರು ಸಿದ್ದರಾಮಯ್ಯನವರು ಹೋದ್ರು, ಸಂತೋಷ, ಅಭಿನಂದನೆ ಸಲ್ಲಿಸಿ ಬಂದರು. ಎಷ್ಟು ಹೊತ್ತು? 1.5 ಗಂಟೆ ಇಲ್ಲಿ ಬುಕೆ ಕೊಟ್ಕೊಂಡೇ ಇಟ್ಕೊಂಡಿರ್ತಾರೆ. 1.5 ಗಂಟೆ. ಇವು 3 ಜನನು ಈ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸಕ್ಕೆ ಮಾಡ್ತಿರೋಂಥ ಕುತಂತ್ರ ಷಡ್ಯಂತ್ರ ರಾಜಕಾರಣ ಮಾಡ್ತಿಲ್ವ ಅವರು? ರಾಜಭವನ ದುರುಪಯೋಗ ಮಾಡ್ಕೋತಿಲ್ವಾ? ಸಿದ್ದರಾಮಯ್ಯವ್ರ ಮೇಲೆ ಹೇಳ್ತಾರೆ ಸಂವಿಧಾನಬದ್ಧವಾಗಿ BJP ಇಲ್ಲ, ಸಂವಿಧಾನಬದ್ಧವಾಗಿ ರಾಜ್ಯಪಾಲ ತಪ್ಪು ಮಾಡಿದ್ದಾರೆ ಅಂತ ಸಂವಿಧಾನ ತಜ್ಞರು ಹೇಳ್ತಾ ಇದ್ದಾರೆ. ಅದನ್ನು ಸಿದ್ದರಾಮಯ್ಯವರು ಕೇಳಕ್ತಾ ಇರಲ್ಲ. ಇವರೇ ತೀರ್ಮಾನ ಮಾಡಿದ್ದು, ಇವರೇ ಅಂಬೇಡ್ಕರ್. ಸಿದ್ದರಾಮಯ್ಯನವರು ಅಂಬೇಡ್ಕರ್, ದೇವೇಗೌಡರೇ ಅಂಬೇಡ್ಕರ್. ಸಂವಿಧಾನಕ್ಕೂ ಇವು ಅವರೇ ಪ್ರತಿರೂಪ ಬಂದಿರಂಗೆ ಆಟ ಆಡಿದ್ರೆ ಇದೇ ಸಂವಿಧಾನನ? ನಿಮ್ಮ ಪಕ್ಷದಲ್ಲೇ ಸಾಕಷ್ಟು ಹುಳುಕುಗಳು ಇಟ್ಕೊಂಡು ನೀವು ಬೇರೆಯವ್ರ ಬೆಳಗ್ಗೆನೆ ಆಪಾದನೆ ಮಾಡ್ತಾ ಇದ್ದಾರೆ. ಎಲ್ಲಿ ಹುಳುಕು? ನಿಮ್ಮ ಪಕ್ಷದಲ್ಲಿ ಏನು ಸಮಸ್ಯೆ ಇಲ್ಲ, ಎಲ್ಲವೂ ಕ್ಲಿಯರ್ ಆಗಿದೆ. ಏನೇ ಸಮಸ್ಯೆ ಇದ್ರು ನಮ್ದೊಂದು ಕುಟುಂಬ, 4 ಗೋಡೆ ಮಧ್ಯೆ ಕೂತ್ಕೋತೀವಿ, ಚರ್ಚೆ ಮಾಡ್ತೀವಿ, ಪರಿಹಾರ ಮಾಡ್ಕೊತೀವಿ. ಅಪ್ಪ ಮಕ್ಕಳು ಬರುತ್ತೆ, ಅಣ್ಣ ತಮ್ಮಂದ್ರ ಸಮಸ್ಯೆ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಬೀದಿಲಿ ರಸ್ತೆಯಲ್ಲಿ ಬಡದಾಡಲ್ಲ, 4 ಗೋಡೆ ಮಧ್ಯೆ ಕೂತ್ಕೊಂತೀವಿ. ಇದೇ ಒಂದು ಕುಟುಂಬದ ವ್ಯವಸ್ಥೆ. ಕಾಂಗ್ರೆಸ್ JDSನಲ್ಲಿ ಇದೆಯಾ? ಬಹಿರಂಗವಾಗಿ ಆಟ ಆಡ್ತಾರೆ. ನಾನು ಅದಕ್ಕೋಸ್ಕರ ಕಾಂಗ್ರೆಸ್ಸು JDS ರಾಜ್ಯಪಾಲ ಈ 3 ಕೂಡ ರಾಜ್ಯದ ಜನಕ್ಕೆ 3 ನಾಮಹಕ್ಕ ಕೊಟ್ಟಿದ್ದಾರೆ. ರಾಜ್ಯದ ಜನ ಹುಷಾರಾಗಿದ್ದಾರೆ. ಈ 3 ಜನಕ್ಕೂ ಎಲ್ಲಿಡಬೇಕೋ ಹಿಡಿದಾರೆ. ನಾನು ಹೇಳ್ತೇನೆ, ಈ 4-5 ದಿನದಲ್ಲಿ ರಾಜ್ಯಪಾಲನ ಕರ್ನಾಟಕ ರಾಜ್ಯದಿಂದ ವಾಪಸ್ ಕರೆಸ್ಕೊಡ್ಲಿಲ್ಲ ಅಂತಂದರೆ ಇಡೀ ರಾಜ್ಯದ ಜನನೇ ಈ ರಾಜ್ಯಪಾಲರಿಗೆ ಕಾಂಗ್ರೆಸ್ JDSಗೆ ಇನ್ನೂ ಸರಿಯಾದ ಉತ್ತರ ಕೊಡ್ತಾರೆ ಅಂತ ವಿಶ್ವಾಸ. ತಾವು ಹೇಳ್ತಾ ಇರೋದನ್ನೆಲ್ಲ ಜನ ನಂಬುತ್ತಾರೆ ಅನ್ಕೊಂಡಿದ್ದಾರೆ? ನಂಬಿದ್ದಕ್ಕೆ ನಮಗೆ ಬೆಂಬಲ ಕೊಡ್ತಿರೋದು. ಹೋರಾಟ ಮಾಡಿ ಅಧಿಕಾರಕ್ಕೆ ಬನ್ನಿರಿ, ಜನ ಗೆಲ್ಸಿ ಅಧಿಕಾರಕ್ಕೆ ತಂದಿರೋಂಥ ಸರ್ಕಾರವನ್ನು ಕಿತ್ತಾಕ್ತೀರಿ ಅಂತ ನಿಮಗೆ ನಾಚಿಕೆ ಆಗಲ್ಲ? ನಿಮಗೆ ಹೋರಾಟ ಯಾಕೆ ನಾವು ಇವತ್ತೆಲ್ಲ 35 ವರ್ಷದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ನಾವು.
3 ವರ್ಷದಲ್ಲಿ 60 ವರ್ಷದಲ್ಲಿ ಆಗದಿರೋಂಥ ಅಭಿವೃದ್ಧಿ ಕೆಲಸಗಳಾಗಿದೆ, ಜನ ಮೆಚ್ತಾ ಇದ್ದಾರೆ. ಇವ್ರು ಕಾಂಗ್ರೆಸ್ JDSನವ್ರಿಗೆ ತೃಪ್ತಿಪಡಿಸೋದು ನಮ್ಮ ಅವಶ್ಯಕತೆ ಇಲ್ಲ. ರಾಜ್ಯಪಾಲರನ್ನ ತೃಪ್ತಿಪಡಿಸ್ಕೊಂಡು ನಾವು ಹೋಗಬೇಕು ಅಂತಾನೆ ಇಲ್ಲ. ರಾಜ್ಯಪಾಲರು ಕಾಂಗ್ರೆಸ್ ಏಜೆಂಟ್ನಂತೆ ಮಾಡಬೇಕು ಅಂತ ಕಾಂಗ್ರೆಸ್ ಆಫೀಸ್ನಲ್ಲಿ AICCನಲ್ಲಿ ಒಂದು ಪದಾಧಿಕಾರಿ ಜವಾಬ್ದಾರಿ ತಗೊಂಡು ಪಾರ್ಟಿ ಕಟ್ಟಲಿ. BJP ಸರ್ಕಾರ ಬೀಳಿಸ್ತೀರಿ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಮಾತು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ನಡ್ಕೋತಾ ಇರೋದೆಲ್ಲ ಸರಿ ಇದೆ. ಸೊ ನೀವು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ, ನೀವು ಹಿಂಗೆ ಹೋಗ್ತೀರಿ. ಹೌದು, ಹೀಗೆ ಹೋಗ್ತೀವಿ. ರಾಜ್ಯ ಜನಗಣತಿ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸಂಘಟನೆ ಎಲ್ಲೆಲ್ಲಿ ನಾವು ಇನ್ನೂ ಗೆಲ್ಲಕ್ಕಾಗಿಲ್ಲ ಅಲ್ಲಿ ಶಕ್ತಿಶಾಲಿಯಾಗಿ ಸಂಘಟನೆಗಳು ಕಟ್ತಾ ಇದ್ದೀವಿ. ಮುಂದಿನ ವಿಧಾನಸಭೆ ಚುನಾವಣೆ ನನಗೆ ಪೂರ್ಣ ವಿಶ್ವಾಸ ಇದೆ. ಸಂಘಟನೆ ಮತ್ತು ಸರ್ಕಾರದ ಸಾಧನೆ ಈ ಎರಡರಲ್ಲಿ ನಾವು ಬಹಳ ವಿಶೇಷವಾದ ಪ್ರಯತ್ನವನ್ನು ಯಶಸ್ವಿ ಆಗ್ತೀವಿ. 150-160 ಸ್ಥಾನವನ್ನು ಪ್ರಾಮಾಣಿಕ ಶಾಸಕರ ಮುಖಾಂತರ ಮುಂದಿನ ಸರ್ಕಾರವನ್ನು ನಾವೇ ಪಡಿತೇವೆ. ದೇವೇಗೌಡರಂತ ಹಿರಿಯರನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಾಕಷ್ಟು ಹೋರಾಟಗಳು ಮಾಡಿದಿರಿ, ಹೋರಾಟ ಮಾಡಿ ಏನು ಮಾಡಿದ್ರಿ? ರಾಜ್ಯ ಜನಕ್ಕೆ ಮಾಡಲಿಲ್ಲ, ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಪ್ರಯತ್ನ ನಡೆಸ್ತಾ ಇದ್ದೀರಿ. ಇದು ಒಳ್ಳೆಯದಲ್ಲ. ನಮ್ಮ ಎರಡೇ ಬೇಡಿಕೆ, ಒಂದು ರಾಜ್ಯಪಾಲರು ಶಿಫಾರಸು ಮಾಡೋದನ್ನ ವಾಪಸ್ ಕಳಿಸ್ಬೇಕು, ಎರಡನೇದು ರಾಜ್ಯಪಾಲರನ್ನ ಕರ್ನಾಟಕ ಬಿಟ್ಟು ವಾಪಸ್ ತಗೋಬೇಕು. ಎರಡು ಡಿಮ್ಯಾಂಡ್ ಇದೆ. ಇದನ್ನು ಮಾಡದೇ ಇದ್ರು ರಾಜ್ಯಪಾಲರು ವಾಪಸ್ ಕರೆಸಬೇಕು ಅನ್ನೋ ಹೋರಾಟ ಮುಂದುವರಿಯುತ್ತೆ ನಿಮ್ದು. ಯಾವ್ದು ಮಾಡದೇ ಇದ್ರೆ? ಈಗ ರಾಜ್ಯಪಾಲರು ವರದಿನ ಒಪ್ಕೊಳ್ಳಿಲ್ಲ ಕೇಂದ್ರ ಸರ್ಕಾರ ಅಂದ್ರೂ ಕೂಡ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೋಬೇಕು ಅನ್ನೋ ಹೋರಾಟ ನಿಮ್ಗೆ ಮುಂದುವರಿಯುತ್ತೆ. ಬರೀ ಶಿಫಾರಸನ್ನ ಖಂಡಿತ ರಾಜ್ಯಪಾಲರು ಮಾಡಿರೋದು ಸಂವಿಧಾನ ವಿರೋಧಿ ಅಂತ ಅನಿಸ್ಕೊಂಡು ಗೊತ್ತಾಗುತ್ತೆ ಕೇಂದ್ರದವ್ರಿಗೆ, ವಾಪಸ್ ಕಳಿಸ್ತಾರೆ ಅಂತ ನಂಬಿಕೆ ಇದೆ. ಈ ರಾಜ್ಯಪಾಲನ ಕರ್ನಾಟಕದಲ್ಲಿ ಇಟ್ಕೊಂಡಕ್ಕೆ ನಾವು ಬಿಡಲ್ಲ. ಯಾವ ಕಾರಣ ಈ ಹೋರಾಟ ಮುಂದುವರಿಯುತ್ತೆ. ಹೌದು. ರೈಟ್. ಈಗ ಈ ಹೋರಾಟವನ್ನು ಏನು ಮುಂದೆ ಹೆಜ್ಜೆ ಇಟ್ಟಿದ್ರಿ, ಇದನ್ನ ಹೀಗೆ ಮುಂದುವರಿಸ್ತೀರಿ? ಜನಗಳು ಮಾತ್ರ ಮಧ್ಯಾಹ್ನ ಹೋಗ್ತೀವಿ, ಬೇರೆ ಏನು ದಾರಿನೇ ಇಲ್ಲ ನಮಗೆ, ನಿಲ್ಸೋ ಪ್ರಶ್ನೆನೇ ಇಲ್ಲ. ಯಾಕೆ ಅಂತಂದ್ರೆ NDA ನಾಯಕರೆಲ್ಲ ಒಪ್ಕೊಂಡಿದ್ದಾರೆ, ಸಂವಿಧಾನ ತಜ್ಞರೆಲ್ಲ ಸ್ಪಷ್ಟ ಹೇಳ್ತಾ ಇದ್ದಾರೆ, ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನಾಯಕರು ಒಪ್ಕೊಂಡಿದ್ದಾರೆ, ಇಡೀ ದೇಶದ BJP ಎಲ್ಲ ಮುಖ್ಯಮಂತ್ರಿಗಳು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ರಾಜ್ಯಪಾಲ ಮಾಡಿದ ತಪ್ಪು ಅಂತ. ಕರ್ನಾಟಕ ರಾಜ್ಯದ ಜನ ಬಿಜೆಪಿ ಅವರು ಅಷ್ಟೇ ಹೇಳ್ತಾ ಇರೋದು, ಹೇಳ್ತಾ ಇಲ್ವಲ್ಲ? NDA ಹೇಳಬೇಕು ಅನಿವಾರ್ಯ ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ನವರು JDSನವರು ಮಾಡ್ತಾ ಇರೋ ಕುತಂತ್ರದಕ್ಕೆ ಇವರು, ನಾನು ಅದಕ್ಕೆ ಸೋಲಿ ಸೊರಾಬ್ಜಿ BJPನ, BV ಆಚಾರ್ಯ BJPನ, ಸಂವಿಧಾನ ತಜ್ಞರಲ್ವಾ? ಸಿದ್ದರಾಮಯ್ಯ ಹೇಳ್ತಾ ಇದ್ದಾರಲ್ಲ, ಸಂವಿಧಾನದ ವಿರೋಧಿ ವ್ಯವಸ್ಥೆ, ಭಾರತೀಯ ಜನತಾ ಪಕ್ಷಕ್ಕೆ ಸಂವಿಧಾನ ಗೊತ್ತಿಲ್ಲ, ಈಶ್ವರಪ್ಪನವ್ರಿಗೆ ಸಂವಿಧಾನ ಗೊತ್ತಿಲ್ಲ, ಅಂಬೇಡ್ಕರ್ ಪ್ರತಿರೂಪ ಸಿದ್ದರಾಮಯ್ಯ. ಸಂವಿಧಾನ ಅಂದ ತಕ್ಷಣ ಪೂರ ಅವ್ರು ಹರಿದು ಕುಡಿದು ಬಿಟ್ಟಾರ ಅವರೇನೆ. ರಾಜ್ಯಪಾಲನ ಈ ರೀತಿ ದುರುಪಯೋಗ ಮಾಡ್ಕೊಂಡು ಹೋಗ್ತಿದ್ದಾರಲ್ರಿ, ನ್ಯಾಯ ಏನ್ರಿ? ಸ್ವರ್ಗದಲ್ಲಿದ್ದ ಅಂಬೇಡ್ಕರ್ಗೆ ಇವತ್ತು ಸಮಾಧಾನ ಸಿಗುತ್ತಾ, ಶಾಂತಿ ಸಿಗುತ್ತಾ, ನೆಮ್ಮದಿ ಸಿಗುತ್ತಾ? ನಾನು ಹೇಳ್ತಿರೋದು, ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋ ಪ್ರಯತ್ನ ಮಾಡಿ. BJP ತುಳಿಯೋದಕ್ಕೆ ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಕೈಲೂ ಆಗಲಿಲ್ಲ. ಸಿದ್ದರಾಮಯ್ಯ ಯಾರು ನಮ್ಮೆಲ್ಲ ಲೆಕ್ಕ? ನಮಗೆ ದೇವೇಗೌಡರು ಯಾವ ಲೆಕ್ಕ? ನಮಗೆ ಲೆಕ್ಕಿಲ್ಲ. ಈಶ್ವರಪ್ಪ ವಿರಮಿಸಲ್ಲ. ಯಾದಕ್ಕೆ ಈ ಹೋರಾಟದಿಂದ ವಿರಮಿಸಲ್ಲ? ನಾನು ವೈಯಕ್ತಿಕ ಈಶ್ವರಪ್ಪಂದೆಲ್ಲ ಪ್ರಶ್ನೆ ಇದು. ರಾಜ್ಯಾಧ್ಯಕ್ಷರಾಗಿ ಈಶ್ವರಪ್ಪ ಇಡೀ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಸಂವಿಧಾನವನ್ನು ಉಳಿಸಬೇಕು ಅನ್ನಂತ ಎಲ್ಲ ವ್ಯಕ್ತಿಗಳ ಅಭಿಪ್ರಾಯ ಇದೆ. ಈ ಸರ್ಕಾರ ಮುಂದುವರಿಬೇಕು. ರಾಜ್ಯಪಾಲರು ಕುತಂತ್ರದ ಷಡ್ಯಂತ್ರ ರಾಜಕಾರಣಕ್ಕೆ ಬಗ್ಗಂಗಿಲ್ಲ. ಇದು ರಾಜ್ಯದ 6.5 ಕೋಟಿ ಜನ, ದೇಶದ ಪ್ರಜಾಪ್ರಭುತ್ವವನ್ನು ಒಪ್ಪ ಜನ, ಇಡೀ ದೇಶದಲ್ಲಿ ಸಂವಿಧಾನ ತಜ್ಞರ ಅಭಿಪ್ರಾಯ ಇದು. ರಾಜ್ಯಪಾಲರು ಇದ್ದಕ್ಕಿದ್ದಂಗೆ 3 ಗಂಟೆನಲ್ಲಿ ಕೂತು ಒಂದು 3 ದಿನ ಅಲ್ಲಿ ಆಯಾ ಪ್ರಮುಖರ ಹತ್ರ ಮಾತಾಡ್ಕೊಂಬಂದ್ರೆ ಗೊತ್ತಿಲ್ಲ, ನನಗೆ ಗೊತ್ತಿದೆ, ನಾನು ಪ್ರೂವ್ ಮಾಡ್ತೇನೆ. ಡೆಲ್ಲಿಗೆ ಹೋದಾಗ ಸರ್ಕಾರಿ ಕಾರನ್ನು ಬಳಸ್ಕೊಂಡಿದ್ದೇನೆ, ಖಾಸಗಿ ಕಾರಲ್ಲಿ ಹೋದ್ರು. ಸರ್ಕಾರಿ ಅಧಿಕಾರನ ಬಿಟ್ಟು ಖಾಸಗಿ ಕಾರಲ್ಲಿ ಹೋದ್ರು. ಯಾವ ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದಾರೆ, ಏನ್ ಕುತಂತ್ರ ಮಾಡಿದ್ದಾರೆ ಎಲ್ಲ ನನಗೆ ಗೊತ್ತಿದೆ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ರಾಜ್ಯಪಾಲರ ಹುದ್ದೆಯನ್ನು ಇವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ, ಅದು ನನ್ನ ನೋವು. ರೈಟ್. ಈಶ್ವರಪ್ಪನವರೇ, ನಿಮ್ಮ ಹೋರಾಟ ಹಾಗೆ ಮುಂದುವರಿಯುತ್ತೆ. ರಾಜ್ಯ BJP ಅಧ್ಯಕ್ಷರಾಗಿ ನೀವು ಹೋರಾಟವನ್ನು ಮುಂದುವರಿಸ್ತೀರಿ. ಈ ಪಕ್ಷಕ್ಕೆ ಯಾವುದೇ ಧಕ್ಕೆ ಬಂದರೂ ಕೂಡ ತಾವು ವಿರಮಿಸೋ ಪ್ರಶ್ನೆನೇ ಇಲ್ಲ. ಓಕೆ, ಥ್ಯಾಂಕ್ ಯು ಈಶ್ವರಪ್ಪನವರೇ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಧನ್ಯವಾದ. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನವರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಕ್ಷಣದ ಸುದ್ದಿಯಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.